ನಮಸ್ಕಾರ. ನಾನು ರಮೇಶ್ ಈರಪ್ಪ ಬೆಳಕೂಡ, ಶ್ರೀ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಚೇರ್ಮನ್ರಾಗಿದ್ದೇನೆ. ಈ ಸಂಸ್ಥೆ 1988ರಲ್ಲಿ ನಮ್ಮ ತಂದೆಯವರಾದಂಥ ಈರಪ್ಪ ರಮಪ್ಪ ಬೆಳಕೂಡ ಅವರು ಸ್ಥಾಪನೆ ಮಾಡಿದರು. ಈ ಸಂಸ್ಥೆ ಸ್ಥಾಪನೆ ಮಾಡಲಿಕ್ಕೆ ಉದ್ದೇಶ ಏನಪ್ಪ ಅಂದ್ರೆ, ನಾನು ನಮ್ಮ ಮನೆಯಲ್ಲಿ ಹಿರಿಮಗನಾಗಿ ನನ್ನನ್ನು ಹೊರಗಡೆ ಬೆಳಗಾವಿ ಮತ್ತು ಇನ್ನಿತರೆ ಬಿಜಾಪುರಲ್ಲಿ ನನ್ನ ಇಟ್ಟು ಶಿಕ್ಷಣ ಕೊಡಿಸಿದ್ರು. ಅವ್ರ ಉದ್ದೇಶ ಏನಾಯ್ತಂದ್ರೆ, ಹಿಂಗೆ ಮಕ್ಕಳ ಶಿಕ್ಷಣಗೋಸ್ಕರ ಹೊರಗೆ ಹೋಗೋದಾತಂದ್ರೆ ಈ ಮನೆಯಾಗಿನ ನಮ್ಮ ಸಹೋದರರ ಇವರೆಲ್ಲರೂ ಹೋಗ್ಬೇಕಾಕತಿ, ಇದು ಬೇಡ ಅಂಥೇಳಿ ಒಂದು ವಿಚಾರ ಮಾಡಿ ಈ 1988ನೇ ಇಸ್ವಿ ಒಳಗೆ ಇದನ್ನು ಸ್ಥಾಪನೆ ಮಾಡಿದರು. ಮಾಡಿ ಇಲ್ಲಿ ನಮ್ಮ ಊರಾಗ ಈ ಥರ ಕೊರತೆ ಐತೆ ಶಿಕ್ಷಣ ಸಂಸ್ಥೆದು. ಯಾಕಂತಂದ್ರೆ ಗುಣಮಟ್ಟ ಶಿಕ್ಷಣ ಅವ್ರಿಗೆ ಕೊಡಬೇಕನ್ನೋದು ಅವ್ರದ್ದೊಂದು ಇಚ್ಛೆ ಇತ್ತು. ಅದರಂತೆ ಅವರ ಪ್ರಾರಂಭ ಮಾಡಿದರು. ಇಲ್ಲಿ ಕಲ್ತವ್ರು ಈಗ ಸಾಕಷ್ಟು ಸ್ಪೆಷಲಿಸ್ಟ್ ಆಗಿರ್ತಕ್ಕಂಥ ಗೋರುಶಿ ಡಾಕ್ಟರ್ ಕಡಾಡಿ ಅವರ ಮತ್ತು ಇನ್ನು ಉಳ್ಕಾದವ್ರು ಲೆಕ್ಚರರ್ಗಳಿದ್ದಾರೆ, ಒಬ್ಬೊಬ್ಬರು ಸೈಂಟಿಸ್ಟ್ ಆಗಿದ್ದಾರೆ. ಇಲ್ಲಿ ಕಲ್ತವ್ರ ಸಾಕಷ್ಟು ಮಿಲಿಟ್ರಿ ಒಳಗಂತರೂ ಅದೇನು ಹೇಳದಷ್ಟು ಸಂಖ್ಯೆಯಲ್ಲಿದ್ದಾರೋ, ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಅದರಂತೆ ನಾನು 2001ರಲ್ಲಿ ಬಂದ ಈ ಶಿಕ್ಷಣ ಸಂಸ್ಥೆಯನ್ನು ನನ್ನ ಶಿಕ್ಷಣ ಮುಗಿದ ತಕ್ಷಣ ಬಂದು ಇದನ್ನು ಕಂಟಿನ್ಯೂ ಮಾಡಿ ಒಂದೇನೋ ಸುಧಾರಣೆ ಮಾಡಬೇಕನ್ನೋ ಉದ್ದೇಶದಿಂದ ಪ್ರಯತ್ನ ಮಾಡಿ PUC ಪ್ರಾರಂಭ ಮಾಡಿದ್ನಿ. ಅದರಂತೆ ಡಿಗ್ರಿ ಮಾಡಿದ್ನಿ. ಮುಂದೆ ಇಂಗ್ಲೀಷ್ ಮೀಡಿಯಮ್ ಒಂದು ಆ್ಯಕ್ಟಿವಿಟಿ ಬೇಸ್ಡ್ ಅಂದ್ರೆ, ಈಗ ನೀವು ಸಿಟಿ ಪ್ಲೇಸಸ್ನಾಗ ಏನು ಇಂಟರ್ನ್ಯಾಷನಲ್ ಅಂತ ಹೇಳಿ ಏನು ಹೆಚ್ಚಿನ ಫೀಸ್ ತೊಗೊಂಡು ಕಿಶಿಂದ ಏನು ಕಲಿಸ್ತಾರೋ ಅದನ್ನು ಅತಿ ಕಡಿಮೆ ಒಳಗೆ ನಮ್ಮ ಸುತ್ತಮುತ್ತ ಹಳ್ಳಿ ಮಕ್ಕಳ ಕಲೀಲಿ, ಅವ್ರಿಗೂ ಅನುಕೂಲ ಆಗಲಿ, ಆ ಮಟ್ಟದ ಗುಣಮಟ್ಟದ ಶಿಕ್ಷಣ ಕೊಡ್ಬೇಕಂತೇಳಿ ನಾ ಪ್ರಯತ್ನ ಮಾಡಿ. ನಮ್ಮಲ್ಲಿ ಈ ಕೋವಿಡ್ ಬರೋಕ್ಕಿಂತ ಮುಂಚೆನ ಆನ್ಲೈನ್ ಕ್ಲಾಸಸ್ ನಮ್ಮಲ್ಲಿ ನಡೀತಿತ್ತು. ನೀವು ಸಾಕಷ್ಟು ಉದಾಹರಣೆ ಅದಾವು. ಯಾಕಂತಂದ್ರೆ ಅವಾಗನ ನಾವು ಬೆಂಗಳೂರು ಹಿಪ್ಪೋ ಕ್ಯಾಂಪಸ್ ಅನ್ನೋ ಒಂದು ಸಂಸ್ಥೆಯೊಂದಿಗೆ ಟೈಅಪ್ ಮಾಡಿ ನಾವು ವೆಲ್ ಅಡ್ವಾನ್ಸ್ ತಯಾರಿದ್ವಿ. ಅದು ನಮಗೆ ಗೊತ್ತಿರಲಿಲ್ಲ ಈ ಥರ ಕೋವಿಡ್ ಬರ್ತೈತೆ ಅಂತೇಳಿ. ಬಟ್ ಅದಕ್ಕೆ ನಾವು ಆಲ್ಮೋಸ್ಟ್ ಆ ಮಟ್ಟದಾಗ ನಾವು ತಯಾರಿ ಇತ್ತು, ಅದು ಕಂಟಿನ್ಯೂ ಹಾಕೊಂಡು ಬಂತು. ಅದೇ ರೀತಿ ನಾವು ಈಗ ಡಿಗ್ರಿ ಕಾಲೇಜ್ ಮಾಡಿದ್ವಿ ಮತ್ತು ಓಪನ್ ಯೂನಿವರ್ಸಿಟಿ ತಂದಿದ್ವಿ, ಇನ್ನೂ ಬೆಳೆಸ್ಕೊತ ಬಂದಿದ್ವಿ. ಇದಕ್ಕೆ ಕಾರಣೀಭೂತರು ಇಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿ ಪಾಲಕರು ಅನ್ಬೋದು. ಯಾಕಂತಂದ್ರೆ ನಮಗೆ ಪ್ರೋತ್ಸಾಹ ಕೊಟ್ಟ ಇಂಥದನ್ನೆಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಅನುಕೂಲ ಆಕೈತೆ ಅನ್ನೋ ಉದ್ದೇಶದಿಂದ ಸಾಕಷ್ಟು ಒಂದು 5 ಬಸ್ ಬಿಟ್ಟಿದ್ದೀವಿ. ಎಲ್ಲ ಹಳ್ಳಿಗಳಿಗೆ ಅಡ್ಡಾಡಿ ಮಕ್ಕಳನ್ನ ತೊಗೊಂಬಂದು ಶಿಕ್ಷಣ ಕೊಡ್ತೀವಿ ನಾವು. ಇದೀಗ ನೀವು ನಮ್ಮಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿರ್ತಕ್ಕಂಥ ಗರಗಟಿ ಸರ್ ಹೇಳಿದರು, ಏನಪ್ಪ ಅಂದ್ರೆ ನಮ್ಮಲ್ಲಿ ಅಪ್ ಟು 10th ನಾವು ಯಾವುದೇ ಥರದ ಫೀಸ್ ತಗೊಳ್ಳೋದ ನಾವು ಶಿಕ್ಷಣ ಕೊಡ್ತಾ ಇದ್ದೀವಿ ಅಂತ ಅವರು ವಿವರ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ನಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಈ ಸಂಸ್ಥೆ ಬೆಳಲಿಕ್ಕೆ ಸಾಕಷ್ಟು ಗುರುಗಳದ್ದು ಇದ್ರೊಳಗೆ ಶ್ರಮ ಐತಿ. ಇಲ್ಲಿ ದುಡಿತಕ್ಕಂಥ ಹೂಗಾರ್ ಸರ್ ಆಗ್ಬೋದು, ಗರಗಟಿ ಸರ್ ಆಗ್ಬೋದು, ಮಣ್ಣಿಕೇರಿ ಕುಮರೇಶ್ ಮತ್ತು ಗುರು ಆಗಲಿ, ಇಲ್ಲಿ ಪೋಟಿ ಇಂಥವ್ರ ಒಂದು ಸಾಕಷ್ಟು ಶ್ರಮ ಐತಿ. ಎಲ್ಲರೂ ತಮ್ಮದೇ ಆದಂಥ ಒಂದು ವೈಯಕ್ತಿಕ ತಮ್ಮದೇ ಒಂದೇನೋ ಸ್ವಾರ್ಥ ಇದ್ದವ್ರತೆ ತಮ್ಮ ಮನಸ್ಸ ದುಡಿಯೋದ್ರಿಂದ ಈ ಏಳಿಗೆಗೆ ಬೆಳೆದು ನಿಂತೈತೆ ಅಂಥೇಳಿ ನಾ ಹೇಳಿಕ್ಕೆ ಬಯಸ್ತೇನೆ. ಈ ನಮ್ಮ ಸಂಸ್ಥೆಯಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ನಾವು ಸುತ್ತಮುತ್ತ ಯಾವುದೇ ಈ ನಗರ ಪ್ರದೇಶ ಆಯ್ತು ಹಳ್ಳಿಗಳಾಯ್ತು ಅಲ್ಲಿ ನೀವು ಕಂಪೇರ್ ಮಾಡ್ರೆ ನಾವು ಫೀಸ್ ಸುದಕ್ಕೆ ಕಡಿಮೆ ಇಟ್ಟದು. ಯಾಕಪ್ಪ ಅಂತಂದ್ರೆ ಎಲ್ಲ ರೈತಾಪಿ ವರ್ಗದಿಂದ ಬಂದಂಥ ಮಕ್ಕಳು ಇರ್ತಾವೆ. ಅವ್ರಿಗೆ ಕೈಗೆ ಎಟ್ಕೊಳ್ಳೋಂಥ ಒಂದು ಫೀಸನ್ನು ನಾವು ತಗೊಳ್ತೀವಿ. ಯಾರಿಗೂ ಹೊರೆ ಆಗದಂಥ ರೀತಿಯಲ್ಲಿ ನಾವು ನೋಡ್ಕೊಂಡು ಬಂದಿದ್ವಿ. ಮತ್ತು ಅಲ್ಲದ ಇಲ್ಲಿ ನಮ್ಗೆ ತುಕ್ಕನಟ್ಟಿ ಗುಣಮಟ್ಟದಂತರೂ ನೀವು ಕಂಪೇರ್ ಮಾಡ್ಬೋದು ನಾವು. ಯಾಕಂತಂದ್ರೆ ಎಲ್ಲ ಅಧಿಕಾರಿ ವರ್ಗದವರು ಮೆಚ್ಚಿದಾರು. ಮುಂದೆ ನೀವು ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ನೋಡ್ರಿ ಅಥವಾ ಕುಡಿ ನೀರಿನ ವ್ಯವಸ್ಥೆ ನೋಡ್ರಿ,
ಅಥವಾ ಕಂಪೌಂಡ್ ನೋಡ್ರಿ, ಪೀಠೋಪಕರಣ, ಪಾಠೋಪಕರಣ, ಕಂಪ್ಯೂಟರ್ ಸಿಸ್ಟಮ್ದು ಅಥವಾ ನಮ್ಮಲ್ಲಿ ಆನ್ಲೈನ್ ಕ್ಲಾಸಸ್ ಅದಕ್ಕೆ ತೊಗೊಳ್ತೀವಿ. ಮುಂದೆ ಪ್ರೊಜೆಕ್ಟರ್ ಐತಿ, ಸ್ಮಾರ್ಟ್ ಬೋರ್ಡ್ ಅದಾವು, ಅತ್ಯಾಧುನಿಕ ಟೆಕ್ನಾಲಜಿಯನ್ನು ನಾವು ಹೊಂದಿದ್ದೀವಿ. ಇನ್ನೂ ನಂಗೆ ಈ ಪಾಲಕರ ಅಥವಾ ಇಲ್ಲಿ ಸುತ್ತಮುತ್ತ ಹಳ್ಳಿನವ್ರು ನಂಗೆ ಪ್ರೋತ್ಸಾಹ ಕೊಟ್ಟರೆ ನಾ ಇದನ್ನ ಇನ್ನೂ ಉನ್ನತ ಮಟ್ಟಿಗೆ ಬೆಳೆಸ್ತೀನಿ ಅಂತ ಹೇಳಿ ನಾ ಹೇಳಿಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಈ ತುಕ್ಕನಟ್ಟಿ, ರಾಜಾಪುರ, ದಂಡಾಪುರ, ವಡ್ರಟ್ಟಿ, ಬಳೋಬಳ, ಬಿರುಗಡ್ಡಿ, ಹುಣಸ್ಯಾಳ, ಸಂಗನಕೆರೆ ಇಲ್ಲಿಂದ್ರ ಮಕ್ಕಳ ದಿವಸ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಈ ಎಲ್ಲ ಪಾಲಕರ ಸಹಕಾರ ಐತಿ. ಇವ್ರದ್ದು ಇನ್ನೂ ಸಹಕಾರ ಹಿಂಗೆ ಉಳಿದ್ರೆ ನಾ ಇನ್ನೂ ಇದನ್ನ ಉನ್ನತ ಮಟ್ಟಕ್ಕೆ ಬೆಳೆಸ್ತೀನಿ ಅಂತೇಳಿ ಅಲ್ಲದೆ ನಾ ಇನ್ನು ಮುಂದೆ ಈ ನಮ್ಮ ಏರಿಯಾದಾಗ ಒಂದು ಮಾದರಿ ವಿಜ್ಞಾನ ಕಾಲೇಜ್ ಮಾಡ್ಬೇಕನ್ನೋ ಒಂದು ನನ್ನ ಕನಸಾಗೈತಿ. ಅದನ್ನು ಅತಿ ಒಂದು ಉನ್ನತ ಮಟ್ಟದಾಗ ಬೆಳೆಸ್ಬೇಕನ್ನೋ ಆಸೆ ಐತಿ. ನೋಡೋಣ ಆ ದೇವರ ಕೃಪೆಯಿಂದ ಯಾವ ಮಟ್ಟಕ್ಕೆ ಹೋಗಿ ಬೆಳೀತೆ ಅಂತ ಅವರ ಆಶೀರ್ವಾದ ಬೇಕು ದೇವ್ರದ ಹೇಳ್ತಾನೆ. ಒಂದೆರಡು ಮಾತುಗಳು ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಕಾಶ್ ಗರಗಟ್ಟಿ, ನಿವೃತ್ತ ಪ್ರಾಚಾರ್ಯ, ಶ್ರೀ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿ ಕಳೆದ 4 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದೀಗ ನಮ್ಮ ಶ್ರೀ ಬಸವೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ನಾನು ನನ್ನ ಕರ್ತವ್ಯವಾಗಿ ನಿರ್ವಹಿಸ್ತಾ ಇದ್ದೇನೆ. ಜೊತೆಗೆ ಮೊದಲನೆಯದಾಗಿ ನಮ್ಮ ಕನ್ನಡ ಪ್ರಾಥಮಿಕ ಶಾಲೆ, ಇದು ಅನುದಾನಿತ ಶಾಲೆಯಾಗಿದ್ದು ಇಲ್ಲಿ ಸುಮಾರು 320 ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿದ್ದಾರೆ. ಇಲ್ಲಿ ಬಿಸಿ ಊಟ, ಪುಸ್ತಕ ಮತ್ತು ಸಮವಸ್ತ್ರಗಳನ್ನು ಇಲ್ಲಿಯ ಸಂಸ್ಥೆಯವರು ನೀಡುತ್ತಿದ್ದಾರೆ. ಜೊತೆಗೆ ಹೈಸ್ಕೂಲ್ ವಿಭಾಗದಲ್ಲಿ ಸುಮಾರು 200 ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿದ್ದಾರೆ. ಇವರಿಗೂ ಸಹ ಉಚಿತ ಶಿಕ್ಷಣವನ್ನು ಈ ಸಂಸ್ಥೆಯವರು ಮಾನ್ಯ ಶ್ರೀ ಈರಣ್ಣ ಬೆಳಕೂಡವರು ಕೊಡುಗೆಯಾಗಿ ನೀಡುತ್ತಿದ್ದಾರೆ. ಜೊತೆಗೆ ಕಾಲೇಜ್ ವಿಭಾಗದಲ್ಲಿ PUC A, B, C ವಿಭಾಗದಲ್ಲಿ ಒಟ್ಟು 500 ವಿದ್ಯಾರ್ಥಿಗಳು ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಈ PUC ವಿಭಾಗದಲ್ಲಿ ಅತ್ಯಂತ ಕಡಿಮೆ PU ಪ್ರವೇಶವನ್ನು ಮಕ್ಕಳು ಪಡೀತಾ ಇದ್ದಾರೆ. ಜೊತೆಗೆ ಡಿಗ್ರಿ ಕಾಲೇಜ್ ಇದು ಸಹ 400 ವಿದ್ಯಾರ್ಥಿಗಳು BA1, BA2, BA3 ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಜಾಬ್ ಹೋಲ್ಡರ್ಸ್ಗಾಗಿ ಮತ್ತು ಮುಂದಿನ ಹಂತಕ್ಕಾಗಿ ಕಂಪ್ಯೂಟರ್ ಯುಗದಲ್ಲಿ ಕಂಪ್ಯೂಟರ್ ಅವಶ್ಯಕತೆ ಇರುವುದರಿಂದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಬೆಳಕೂಡನವರು ಕಂಪ್ಯೂಟರ್ ಸಾಕ್ಷರತಾ ಸಮಿತಿ, ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಫಿಲಿಯೇಷನ್ ಇರತಕ್ಕಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಇವರಿಂದ ಕೇಂದ್ರ ಅಧಿಕೃತವಾಗಿರ್ತಕ್ಕಂಥ ಒಂದು ಮುಕ್ತ ವಿಶ್ವವಿದ್ಯಾನಿಲಯವನ್ನು ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ಅದ್ಭುತ ಆಗಿರ್ತಕ್ಕಂಥ ಮ್ಯಾಥ್ಸ್ ಲ್ಯಾಬ್, ಇದು ಮ್ಯಾಥ್ಸ್ ಮ್ಯೂಸಿಯಮನ್ನು ಧಾರವಾಡ ರೀಜನಲ್ ಸೈನ್ಸ್ ಸೆಂಟರ್ ಸಹಯೋಗದೊಂದಿಗೆ ಸುಮಾರು 3 ರಿಂದ 4 ಲಕ್ಷ ರೂಪಾಯಿ ಈ ಸಂಸ್ಥೆಯವರು ಕೊಡುಗೆ ನೀಡಿ ಲ್ಯಾಬನ್ನು ಜಿಲ್ಲಾ ಮಟ್ಟದಲ್ಲಿ ಪ್ರಾರಂಭಿಸಿದ್ದಾರೆ. ಇಲ್ಲಿ ಪ್ರತಿ ತಿಂಗಳು ಸುಮಾರು ಸುತ್ತಲಿನ ಸರ್ಕಾರಿ, ಅರೆ ಸರ್ಕಾರಿ, ಅನುದಾನಿತ ಈ ಹೈಸ್ಕೂಲ್ದವರು ಭೇಟಿ ನೀಡಿ ಇಲ್ಲಿ ಆ ಹೈಸ್ಕೂಲದಲ್ಲಿ ಇವರೇ ಇರತಕ್ಕಂಥ ಪ್ರಯೋಗಗಳನ್ನು ನಾವು ಇಲ್ಲಿ ಪ್ರದರ್ಶನ ಮಾಡಿ ಮಕ್ಕಳಿಗೆ ಪಠ್ಯಪುಸ್ತಕ ಆಧಾರಿತ ವಿವರಣೆಯನ್ನು ನೀಡ್ತಾ ಇದ್ದೇವೆ. ಇದೊಂದು ದೊಡ್ಡ ಕೊಡುಗೆಯಾಗಿದೆ. ಸಾಮಾನ್ಯವಾಗಿ ಸುತ್ತಲಿನ ವಿದ್ಯಾರ್ಥಿಗಳಿಗೆ ಹೋಗಿ ಬರಲು ಕಡಿಮೆ ವೆಚ್ಚದಲ್ಲಿ ಸಂಸ್ಥೆಯವರು 4 ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಆಸನಗಳನ್ನು, ಒಳ್ಳೆಯ ಒಂದು ವಾತಾವರಣವನ್ನು, ಮೈದಾನವನ್ನು, ಜೊತೆಗೆ ಮಕ್ಕಳಿಗೆ ಅವಶ್ಯವಿರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಇತರೆ ವ್ಯವಸ್ಥೆಗಳನ್ನು ಮಾಡಿದ್ದು, ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡಗಳು, ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಮಕ್ಕಳಿಗಾಗಿ, ಜ್ಞಾನ ದಾಸೋಹಕ್ಕಾಗಿ ಮತ್ತು ಜ್ಞಾನ ನೀಡುವುದಕ್ಕಾಗಿ, ಗುಣಮಟ್ಟದ ಶಿಕ್ಷಣ ನೀಡುವುದಕ್ಕಾಗಿ
ತಜ್ಞರನ್ನು, ವಿಜ್ಞಾನಿಗಳನ್ನು, ಸಾಹಿತಿಗಳನ್ನು, ಜೊತೆಗೆ ಹಲವಾರು ಅಧಿಕಾರಿಗಳನ್ನು ಕರೆಯಿಸಿ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಕೊಡ್ತಾ ಇದ್ದೀವಿ. ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಮಗು ಮಾರಲ್ ರೀತಿಯೊಳಗೆ, ಟ್ರೆಡಿಷ್ನಲ್ ರೀತಿಯೊಳಗೆ, ಅವರು ಸ್ಪಿರಿಚುವಲ್ ರೀತಿಯೊಳಗೆ ನಡೆದು ಬರಲಿ ಅಂಥೇಳಿ ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು, ಜೊತೆಗೆ ಇಲ್ಲಿ ನಮ್ಮ ಸಮಾಜದಲ್ಲಿ ಮಗು ಹೇಗೆ ಬದುಕಬೇಕು ಅನ್ನೋದರ ಬಗ್ಗೆ, ಜೊತೆಗೆ ಇಲ್ಲಿ ಪೊಲೀಸ್ ಇಲಾಖೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು, ಹೆಣ್ಣು ಮಕ್ಕಳ ಸುರಕ್ಷಾ ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಮಾಡುತ್ತಿದ್ದೇವೆ. ಕೇವಲ ಪುಸ್ತಕ ಓದುವುದರಿಂದ ಜ್ಞಾನ ಬೇಡ, ಹೊರಗಡೆ ಪ್ರತಿ ವರ್ಷ 2 ಪ್ರವಾಸಗಳನ್ನು, ದೊಡ್ಡ ಪ್ರವಾಸಗಳನ್ನು, ಚಿಕ್ಕ ಪ್ರವಾಸವನ್ನು ಕೈಗೊಳ್ಳುವುದರಿಂದ ಮಕ್ಕಳಿಗೆ ಹೊರ ಜ್ಞಾನವನ್ನು ನೀಡುವುದರ ಜೊತೆಗೆ ಈ ಸಂಸ್ಥೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಮುಖ್ಯವಾಗಿ ಇಲ್ಲಿ ಎಲ್ಲ ರೀತಿಯ ಗುಣಮಟ್ಟದ ಶಿಕ್ಷಣ ನಾವು ನೀಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನೊಂದು ವಿಶೇಷ ಏನಂದ್ರೆ, ಇಲ್ಲಿ ನಮ್ಮ ಸಂಸ್ಥೆಯ ಚೇರ್ಮನ್ರಾಗಿರ್ತಕ್ಕಂಥ ರಮೇಶ್ ಬೆಳಕೂಡ್ರು ಅವರು ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಗಳಲ್ಲದೆ ಉಚಿತ ಕಣ್ಣಿನ ತಪಾಸಣೆ ಜೊತೆಗೆ ಶಸ್ತ್ರಚಿಕಿತ್ಸೆಯನ್ನು, ಅಂಗವಿಕಲತೆಗೆ ಸಂಬಂಧಪಟ್ಟಂಥ ಯಾವುದೇ ರೋಗಗಳಿಗೆ ಅವರು ಧನ ಸಹಾಯ ನೀಡುವುದರೊಂದಿಗೆ ಬಸ್ಸಿನ ವ್ಯವಸ್ಥೆ ಮಾಡಿ KLE ಹಾಸ್ಪಿಟಲ್ಗೆ ಮಾಡಿ ಕೊಡುವುದರ ಜೊತೆಗೆ ಪ್ರತಿ ವರ್ಷ 3,000 ರೋಗಿಗಳಿಗೆ ಉಚಿತ ಕಣ್ಣಿನ ಚಿಕಿತ್ಸೆಯನ್ನು ಮಾಡಿ ಯಶಸ್ವಿಗೊಳಿಸ್ತಾ ಇದ್ದಾರೆ. ಈರಪ್ಪ, ರಾಮಪ್ಪ, ಬೆಳ್ಕುಡು, ರಮೇಶು ಅಣ್ಣವ್ರೆ ನಮಗೆ ಕಣ್ಣಿನ ಆಪರೇಷನ್ ನಮಗೆ ಕಣ್ಣು ಕಾಣದಾಗಿದ್ದು ರೀ. ನಮಗೆ ಬೆಳಗಾವಿಗೆ ಹೋದ ಕ್ಯಾಂಪದಾಗ ಮಾಡಿಸಿ ತಂದು ಮತ್ತೆ ಬಿಟ್ಟಾರೆ. ಅವ್ರಿಗೆ ಆರೋಗ್ಯ ಆಗಲಿ. ಎಲ್ಲರಿಗೂ ವಿಶೇಷವಾಗಿ ತಿಳಿಸೋದಂದ್ರೆ, ನಮ್ಮ ಪ್ರಾಥಮಿಕ ಶಾಲೆಯ ರಜತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ. ನಾನು ಪ್ರಾಥಮಿಕ ವಿಭಾಗದ ಪ್ರಧಾನ ಗುರುಗಳಾದ ಶ್ರೀಯುತ KM ಪೋಟಿ. ನಾನು ಈ ಶಾಲೆಗೆ 2007ರಲ್ಲಿ ಜಾಯ್ನ್ ಆದ್ದೀನಿ. ಈ ಸ್ಕೂಲ್ ಸ್ಥಾಪನೆ 1988. ಈ ಸಂಸ್ಥೆಯ ಮಾನ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಈರಪ್ಪ ರಾಮಪ್ಪ ಬೆಳ್ಕೊಡ್ರವರು ಈ ಸಂಸ್ಥೆಯ ಮಾನ್ಯ ಸಂಸ್ಥಾಪಕ ಅಧ್ಯಕ್ಷರಾಗಿರುತ್ತಾರೆ. ಆನಂತರ 2012ರಲ್ಲಿ ನಮ್ಮ ಶಾಲೆಯು ಪ್ರಾಥಮಿಕ ವಿಭಾಗವು ಸರ್ಕಾರದ ಅನುದಾನಕ್ಕೆ ಒಳಪಟ್ಟಿತ್ತು. ಅಲ್ಲಿಂದ ಇಲ್ಲಿವರೆಗೆ ಸರ್ಕಾರದ ಆದೇಶದ ಮೇರೆಗೆ ನಾವು 7 ಜನ ಶಿಕ್ಷಕರು ಸರ್ಕಾರದ ವೇತನವನ್ನು ಪಡಿತಾ ಇದ್ದೀವಿ. ಆನಂತರ ಇಲ್ಲಿ ಮಕ್ಕಳ ಸಂಖ್ಯೆಯು ಪ್ರತಿ ವರ್ಷ ಗಣನೀಯವಾಗಿ ಬೆಳೀತಾ ಇದೆ. ಆನಂತರ ಇಲ್ಲಿ ಮಕ್ಕಳಿಗೆ ಬಿಸಿಯೂಟದ ವ್ಯವಸ್ಥೆ ಇದೆ. ಆನಂತರ ತತ್ತಿ, ಬಾಳೆಹಣ್ಣ, ಚಕ್ಕೆ ಸರ್ಕಾರದ ಅಧೀನದಲ್ಲಿ ಏನು ಬರ್ತೈತಿ ಆ ಎಲ್ಲ ಸೌಲಭ್ಯಗಳನ್ನು ಮಾನ್ಯ ನಮ್ಮ ಸಂಸ್ಥೆಯ ಈಗಿನ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ಈರಪ್ಪ ಬೆಳ್ಕೊಡ್ರವರ ಆದೇಶದ ಮೇರೆಗೆ ನಾವು ಯಾವುದೂ ಕಾರ್ಯದಲ್ಲಿ ಹಿಂದೆ ಬೀಳದೆ ಎಲ್ಲ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೀವಿ. ಈ ಸದ್ಯ ಪ್ರಾಥಮಿಕ ವಿಭಾಗದಲ್ಲಿರುವಂತಹ ಮಕ್ಕಳ ಸಂಖ್ಯೆ 335. ಈಗ ಯಾವುದೇ ಒಂದು ಕೊರತೆಗಳಿಲ್ಲದೆ ನಮ್ಮ ಪ್ರಾಥಮಿಕ ವಿಭಾಗವು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ತಮ್ಮೆಲ್ಲರ ಮುಂದೆ ಹೇಳಲು ಬಯಸುತ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ನಾನು ಶ್ರೀ RB ಹೆಬ್ಬಾಳ್, ಶ್ರೀ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಹೆಮ್ಮೆಯ ಅಂಗಸಂಸ್ಥೆಯಾದ ಶ್ರೀ ಬಸವೇಶ್ವರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಾಗಿ 8 ವರ್ಷಗಳಿಂದ ಸತತ ಸೇವೆಯನ್ನು ಸಲ್ಲಿಸುತ್ತಿದ್ದು, ಶ್ರೀ ಬಸವೇಶ್ವರ ಪ್ರೌಢಶಾಲೆಯು 2001ರಲ್ಲಿ ಪ್ರಾರಂಭವಾಗಿ ಇದೀಗ 25 ವರ್ಷಗಳಿಂದ ನಡೆದು ಬಂದಿದೆ. ಇದಕ್ಕೆ ಕಾರಣೀಭೂತರಾಗಿ ನಮ್ಮ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಂತ ಶ್ರೀ IR ಬೆಳ್ಕೂಡ್ ಸರ್ ಹಾಗೂ ಈಗಿನ ಅಧ್ಯಕ್ಷರಂತ RI ಬೆಳ್ಕೂಡ್ ಸರ್ ಹಾಗೂ ಕಾರ್ಯದರ್ಶಿಗಳಾದ ಡಾಕ್ಟರ್ ಬೋಜಾಳ್ ಬೆಳ್ಕೂಡ್ ಸರ್ ಹಾಗೂ ನಮ್ಮ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳಂತ ಶ್ರೀ PR ಗರಟಿ ಸರ್ ಹಾಗೂ ಎಲ್ಲ ನಮ್ಮ ಸಹ ಶಿಕ್ಷಕರ ಶ್ರಮ ಬಹಳಷ್ಟು ಇದೆ. ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು 2001ರಿಂದ ಪ್ರಾರಂಭವಾಗಿ
25 ವರ್ಷಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ಭೂಸೇನೆಯಲ್ಲಿ ಹಾಗೂ ಪೊಲೀಸ್ ಇಲಾಖೆಗಳಲ್ಲಿ ಹಾಗೂ ಇನ್ನಿತರ ಉನ್ನತ ಹುದ್ದೆಗಳನ್ನು ಪಡೆದುಕೊಂಡಿದ್ದಾರೆ. ಇದಕ್ಕೆ ಮೂಲ ಕಾರಣ ನಮ್ಮ ಶಿಕ್ಷಣ ಸಂಸ್ಥೆಯ ಗುಣಮಟ್ಟದ ವಿದ್ಯಾಭ್ಯಾಸ ಹಾಗೂ ನುರಿತ ಶಿಕ್ಷಕ ವರ್ಗ ಹಾಗೂ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ 2022ರಲ್ಲಿ ಹಳೆಯ ವಿದ್ಯಾರ್ಥಿಗಳ ಕಾಣಿಕೆಯಿಂದ ಗಣಿತ್ ಜಿಲ್ಲಾ ಮಟ್ಟದ ಗಣಿತ್ ಮ್ಯೂಸಿಯಂ ಸ್ಥಾಪಿಸಿ ವಿದ್ಯಾರ್ಥಿಗಳಿಗೆ ಚಟುವಟಿಕೆ ಆಧಾರಿತ ಶಿಕ್ಷಣ ನೀಡುತ್ತಿದ್ದು, ಇದಕ್ಕೆ ಕಾರಣೀಭೂತರಂತ ನಮ್ಮ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಂತ ಶ್ರೀ ಆರ್ ಬೆಳ್ಕೂಡ್ ಸರ್ ಅವರ ದೂರದೃಷ್ಟಿ ಕಾರಣವಾಗಿದೆ. ಇದರ ಜೊತೆಗೆ ಕಲ್ಲೋಳಿ ಪಟ್ಟಣದ ನೆರೆಯ ಗ್ರಾಮಗಳಾದ ಸಂಗನಕೇರಿ, ನೆಲ್ಲಾಂಟಿ, ಕಂಕನವಾಡಿ ಹಾಗೂ ವಡೇರಹಟ್ಟಿ ಗ್ರಾಮಗಳಿಂದ ನಮ್ಮ ಶಾಲೆಗೆ ಅನೇಕ ವಿದ್ಯಾರ್ಥಿನಿಯರು ಬರುತ್ತಿದ್ದು, ಇದಕ್ಕೆ ಮೂಲ ಕಾರಣ ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಂತ ಶ್ರೀ ಆರ್ ಬೆಳ್ಕೂಡ್ ಸರ್ ಅವರು ನೀಡುವಂಥ ಶಾಲಾ ವಾಹನದ ಸೌಲಭ್ಯ. ಕಡಿಮೆ ಹಣದಲ್ಲಿ ನಮ್ಮ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಒಂದು ಶಾಲಾ ವಾಹನದ ಸೌಲಭ್ಯ ನೀಡಿದ್ದಾರೆ. ಇದರ ಜೊತೆಗೆ 8ನೇ ತರಗತಿಯಿಂದ 10ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಪ್ರೌಢ ವಿಭಾಗದಲ್ಲಿ ಉಚಿತ ಶಿಕ್ಷಣ ನೀಡುತ್ತಿದ್ದು ಹಾಗೂ ಉಚಿತ ಪಠ್ಯ ಪುಸ್ತಕ ನೀಡುತ್ತಿದ್ದು, ಇದಕ್ಕೆ ಮೂಲ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಕಲ್ಲೋಳಿ ಪಟ್ಟಣದಲ್ಲಿ ನಮ್ಮ ಬಸವೇಶ್ವರ ಪ್ರೌಢಶಾಲೆಯು ಒಂದು ಉನ್ನತ ಮಟ್ಟದ ಪ್ರೌಢಶಾಲೆಯಾಗಿ ಬೆಳೆಯಲು ನಾವೆಲ್ಲರೂ ಸಹಕಾರವನ್ನು ನೀಡುತ್ತೇವೆ ಎಂದು ಹೇಳುತ್ತಾ, ಹಾಗೂ ನಮ್ಮ ಪ್ರೌಢ ವಿಭಾಗದ ಎಲ್ಲ ಸಹ ಶಿಕ್ಷಕರ ಒಂದು ಕಾರ್ಯದಕ್ಷತೆಯ ಕಾರಣ ಎಂದು ಈ ಮೂಲಕ ಹೇಳಲು ಬಯಸುತ್ತೇನೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಸ್ಥಳೀಯಲ್ಲಿ ಕಲ್ಲೋಳಿ ಪಟ್ಟಣದಲ್ಲಿ 4-5 ಪ್ರೌಢಶಾಲೆಗಳಿದ್ದು, ಈ ಎಲ್ಲ ಪ್ರೌಢಶಾಲೆಗಳಿಗೆ ಕೋಟಿ ನೀಡುವಂತಹ ಒಂದು ಶಿಕ್ಷಣ ಸಂಸ್ಥೆಯ ಒಂದು ಪ್ರೌಢಶಾಲೆಯಾಗಿ ಈ ಶಿಕ್ಷಣ ಸಂಸ್ಥೆಯನ್ನು ಬದಲಾವಣೆ ಮಾಡ್ತು ಅಂತ ಹೇಳಿ ಈ ಮೂಲಕ ಹೇಳಲು ಬಯಸುತ್ತೇನೆ. ನಮಸ್ಕಾರ ಎಲ್ಲರಿಗೂ. ಶ್ರೀ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಕಲ್ಲೋಳಿ, ಇದರ ಅಂಗಸಂಸ್ಥೆಯಾದ ಶ್ರೀ ಬಸವೇಶ್ವರ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ಕಲ್ಲೋಳಿ, ಇದರ ಪ್ರಾಚಾರ್ಯರಾದ ನಾನು ಜ್ಯೋತಿ ಮುತ್ನಾಳ್. ನಮ್ಮ ಕಾಲೇಜು 2016ರಲ್ಲಿ ಪ್ರಾರಂಭವಾಗಿದ್ದು ಕೇವಲ 58 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಇಂದು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಪ್ರತಿ ವರ್ಷ 95% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉನ್ನತ ವ್ಯಾಸಂಗಕ್ಕಾಗಿ ತೆರಳುತ್ತಿದ್ದಾರೆ ಮತ್ತು ಹಲವಾರು ವಿದ್ಯಾರ್ಥಿಗಳು ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಕಾರ್ಯಗಳನ್ನು ನೆರವೇರಿಸುತ್ತಿದ್ದಾರೆ. ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ರಾಜ್ಯ ಮಟ್ಟದವರೆಗೆ ಆಯ್ಕೆಯಾಗಿ ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ನಮ್ಮ ಕಾಲೇಜು ಕೇವಲ ಶಿಕ್ಷಣ ಕೊಡುವ ಕೇಂದ್ರವಲ್ಲ, ಬದಲಿಗೆ ಮಕ್ಕಳ ಭವಿಷ್ಯವನ್ನು ರೂಪಿಸುವ ಒಂದು ಪವಿತ್ರ ಸ್ಥಳವಾಗಿದೆ. ನಮ್ಮ ಕಾಲೇಜಿನ ಪ್ರಮುಖ ಉದ್ದೇಶ ಪ್ರತಿ ವಿದ್ಯಾರ್ಥಿಗೆ ಶ್ರೇಷ್ಠ ಮತ್ತು ಸಮಗ್ರ ಶಿಕ್ಷಣವನ್ನು ನೀಡುವುದು. ನಾವು ಅತಿ ಅನುಭವಯುಕ್ತವಾದಂತಹ ಶಿಕ್ಷಕರ ತಂಡವನ್ನು ಹೊಂದಿದ್ದೇವೆ ಮತ್ತು ಇದು ಮಕ್ಕಳ ಹಿತಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿದೆ. ಅಲ್ಲದೆ ನಾವು ಕೇವಲ ಪಠ್ಯಕ್ರಮವನ್ನು ಮಾತ್ರ ಬೋಧಿಸುವುದಿಲ್ಲ, ಬದಲಿಗೆ ವಿದ್ಯಾರ್ಥಿಗಳಲ್ಲಿನ ಸೃಜನಶೀಲತೆಯನ್ನು, ಪ್ರತಿಭೆಯನ್ನು ಹೊರಹೊಮ್ಮುವಂತೆ ಯತ್ನಿಸುತ್ತೇವೆ. ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆ ಮತ್ತು ಹಲವಾರು ಪ್ರದರ್ಶನಗಳನ್ನು ಶಾಲೆಯ ವಿಶೇಷತೆಯನ್ನು ಮೆರೆದಿದ್ದೇವೆ. 21ನೇ ಶತಮಾನಕ್ಕೆ ಬೇಕಾಗಿರುವಂತಹ ಸಕಲ ಕೌಶಲ್ಯಗಳನ್ನು ಕಲಿಯಲು ಸಹಾಯ ಮಾಡುತ್ತಿದ್ದೇವೆ. ನಮ್ಮಲ್ಲಿ ನಂಬಿಕೆ ಇಟ್ಟಂತಹ ಪೋಷಕರಿಗೆ ಧನ್ಯವಾದಗಳು. ನೀವು ನಮ್ಮ ಕುಟುಂಬದ ಭಾಗವಾಗಿದ್ದು ನಿಮ್ಮ ಬೆಂಬಲದಿಂದ ನಮಗೆ ಇನ್ನಷ್ಟು ಶಕ್ತಿಯು ದೊರೆಯುತ್ತೆ. ಇಷ್ಟೆಲ್ಲ ನಮ್ಮ ಸಾಧನೆಗಳಿಗೆ ರೂವಾರಿಯಾದಂತಹ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು, ಮಾನ್ಯ ಚೇರ್ಮನ್ನರು, ಮಾನ್ಯ ಕಾರ್ಯದರ್ಶಿಗಳು ಮತ್ತು ಆಡಳಿತಾಧಿಕಾರಿಗಳು ಮತ್ತು ನಮ್ಮ ಸರ್ವ ಸಿಬ್ಬಂದಿ ವರ್ಗದವರ ಸಹಾಯದಿಂದಾಗಿ ಇಂದು ಬಸವೇಶ್ವರ ಶಿಕ್ಷಣ ಸಂಸ್ಥೆ ಹೆಮ್ಮರವಾಗಿ ಬೆಳೆಯುತ್ತಿದೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಸಂಗಮೇಶ್ ಶಿವಪ್ಪ ಹುಗಾರ್, ಸಾಕಿನ ಕಲ್ಲೋಳಿ, ಶ್ರೀ ಬಸವೇಶ್ವರ ಕಲಾ ಪದವಿ ಮಹಾವಿದ್ಯಾಲಯ ಪ್ರಾಚಾರ್ಯನಾಗಿ 2022-23ನೇ ಸಾಲಿನಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಚೇರ್ಮನ್ರು LKGಯಿಂದ PUC ಮಠ ಇಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಿದರು. ಅಚಾನಕ್ಕಾಗಿ 2021ರಲ್ಲಿ ನನಗೆ PhD ಅವಾರ್ಡ್ ಆಯಿತು. ಆದ ತಕ್ಷಣ ಚೇರ್ಮನ್ರು ವಿಚಾರ ಮಾಡಿದರು,
ನಮ್ಮಲ್ಲಿ ಏಕೆ ಪದವಿ ಕಾಲೇಜನ್ನು ಆರಂಭ ಮಾಡಬಾರ್ದು ಅನ್ನುವಂಥದ್ದು. ಅದೇ ತಕ್ಷಣ ಪ್ರವೇಶ ಪ್ರಕ್ರಿಯೆ ಆರಂಭ ಆಗಿತ್ತು. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಅರ್ಜಿ ಹಾಕಿದ್ವಿ. ಅದೇ ವರ್ಷ ಅಂದರೆ 2022-23ನೇ ಸಾಲಿನಲ್ಲಿ BA ಒಂದೇ ವಿಭಾಗವನ್ನು ನಾವು ಆಯ್ಕೆ ಮಾಡಿಕೊಂಡು ನಮ್ಮ ಸಂಸ್ಥೆಗೆ ಸೇರ್ಪಡೆಯನ್ನು ಮಾಡಿಕೊಂಡ್ವಿ. ಅದೇ ವರ್ಷ 62 ವಿದ್ಯಾರ್ಥಿಗಳು ಮೊಟ್ಟ ಮೊದಲಿಗೆ ಪ್ರವೇಶ ಪಡೆದರು. 2ನೇ ವರ್ಷಕ್ಕೆ 131, 3ನೇ ವರ್ಷಕ್ಕೆ 138 ವಿದ್ಯಾರ್ಥಿಗಳು ಪ್ರವೇಶ ಪಡೆದರು. ಈಗ ಒಟ್ಟು 329 ವಿದ್ಯಾರ್ಥಿಗಳು ಕಲಾ ವಿಭಾಗದೊಳಗೆ ಶಿಕ್ಷಣವನ್ನು ಮುಂದುವರಿಸ್ತಾ ಇದ್ದಾರೆ. ಈ ಕಲಾ ವಿಭಾಗಕ್ಕೆ ಪದವಿ ಕಾಲೇಜಿಗೆ ಅಂತ ನಮ್ಮ ಶಿಕ್ಷಣ ಸಂಸ್ಥೆಯ ಚೇರ್ಮನ್ರಾದಂಥ ರಮೇಶ್ ಬೆಳಕೋಡ್ ಸರ್ ಅವರು ಹೊಸ ಕಟ್ಟಡವನ್ನು ಆರಂಭ ಮಾಡಿದರು ಅನ್ನುವಂಥದ್ದು. ಈ ಕಡೆ ಪದವಿ ಕಾಲೇಜು ಆರಂಭ ಆಯಿತು. ಆರಂಭ ಆದ ತಕ್ಷಣ ಹೊಸ ಕಟ್ಟಡಕ್ಕೆ ಅಡಿಪಾಯ ಹಾಕಿ ಆದಷ್ಟು ಬೇಗನೆ ಕಟ್ಟಡವನ್ನು ಸಿದ್ಧಗೊಳಿಸಿ ನಮ್ಮ ಕಾಲೇಜು ಆರಂಭ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರು ಅನ್ನುವಂಥದ್ದು. ಇದರ ಜೊತೆಗೆ ಹೊಸ ಕಟ್ಟಡದಲ್ಲಿ ಹೊಸ ರೀತಿಯ ಒಂದು ಶೈಕ್ಷಣಿಕ ಅಂದರೆ ಆಧುನಿಕ ವ್ಯವಸ್ಥೆಯೊಳಗೆ ಶಿಕ್ಷಣ ನೀಡಲಿಕ್ಕೆ ಬೇಕಾದಂತಹ ಮೂಲ ಸೌಕರ್ಯಗಳು ಸ್ಮಾರ್ಟ್ ಬೋರ್ಡ್ ಮೂಲಕವಾಗಿ ಅದು ಡಿಜಿಟಲ್ ಲರ್ನಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಗ್ರಂಥಾಲಯ, ಪಠ್ಯಪುಸ್ತಕಗಳು, ಅಪಾರ ಪಠ್ಯಪುಸ್ತಕಗಳು, ಜರ್ನಲ್ಗಳು, ನಿಯತ ಕಾಲಿಕೆಗಳನ್ನು ಇಟ್ಟುಕೊಂಡು ಉತ್ತಮವಾದಂತಹ ಒಂದು ಗ್ರಂಥಾಲಯ ವ್ಯವಸ್ಥೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇದೆ ಅನ್ನುವಂಥದ್ದು. ಇದರ ಜೊತೆಗೆ ಕಂಪ್ಯೂಟರ್ ಲ್ಯಾಬ್, ಮ್ಯಾಥ್ಸ್ ಮ್ಯೂಸಿಯಂ, ರಾಷ್ಟ್ರೀಯ ಸಾಕ್ಷರತಾ ಕಂಪ್ಯೂಟರ್ ಕಲಿಕಾ ಕೇಂದ್ರ, ಪ್ರಾಯೋಗಿಕವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ಒಂದು ವ್ಯವಸ್ಥೆ ಇಲ್ಲಿ ಇದೆ ಅನ್ನುವಂಥದ್ದು. ಇದರ ಜೊತೆಗೆ ಕ್ರೀಡೆ ವ್ಯವಸ್ಥೆ, ವಿಶಾಲವಾದಂತಹ ಕ್ರೀಡಾಂಗಣ, ಅದು ಹೊರಾಂಗಣ ಕ್ರೀಡಾಂಗಣ ಇದೆ, ಒಳಾಂಗಣ ಕ್ರೀಡಾಂಗಣವೂ ಇದೆ. ಅಷ್ಟೇ ಅಲ್ಲದೆ ಹೊಸ ಹೊಸ ಕ್ರೀಡಾ ಸಾಧನಗಳನ್ನು ಕೂಡ ನಾವು ಇಲ್ಲಿ ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಟ್ಟಿದ್ದೀವಿ ಅನ್ನುವಂಥದ್ದು. ಇದೇ ವರ್ಷ ನಮ್ಮ BA ಪ್ರಥಮ ವರ್ಷದಲ್ಲಿ ಪದವಿ ಪಡೆಯುವಂಥ ವಿದ್ಯಾರ್ಥಿನಿ ಕುಮಾರಿ ಸವಿತಾ ಕೊಡ್ಲಿಗಾರ್ ಅನ್ನುವಂಥ ವಿದ್ಯಾರ್ಥಿನಿ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಯೋಗಪಟುವಾಗಿ ಪ್ರಥಮ ಸ್ಥಾನ ಪಡೆದು ಅದರಲ್ಲಿ ಗಿನ್ನೀಸ್ ದಾಖಲಾ ಪುಸ್ತಕದಲ್ಲಿ ತಮ್ಮ ಹೆಸರನ್ನು ಸೇರ್ಪಡೆಗೊಳಿಸಿದ್ದಾರೆ ಎನ್ನುವಂಥದ್ದು. ಇದರ ಜೊತೆಗೆ ಬರೀ ಕೇವಲ ವಿದ್ಯಾರ್ಥಿಗಳು ಪದವಿಯನ್ನು ಮುಗಿಸಿಕೊಂಡು ಮನೆಗೆ ಹೋಗಿ ನಿರುದ್ಯೋಗಿ ಇರೋದು ಬೇಡ ಅನ್ನುವಂಥ ವಿಚಾರದಿಂದ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅದರೊಳಗೆ ವೃತ್ತಿಪರ ತರಬೇತಿ ಕಾರ್ಯಕ್ರಮಗಳು. ಅದರ ಜೊತೆಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದವರು 75 ವಿದ್ಯಾರ್ಥಿಗಳಿಗೆ ಬಜಾಜ್ ಫಿನ್ಸರ್ವ್ ಲಿಮಿಟೆಡ್ನವರು 96 ತಾಸು ಉಚಿತ ತರಬೇತಿಯನ್ನು ನೀಡಿ ಆ ಮಕ್ಕಳಿಗೆ ಆ ತರಬೇತಿ ಮುಗಿದ ತಕ್ಷಣ ಅವರು ನೇರವಾಗಿ ಬಜಾಜ್ ಕಂಪನಿಯ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಡುವಂಥ ಕೆಲಸವನ್ನು ಈ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದವರು ನಮ್ಮ ಕಾಲೇಜಿಗೆ ಅನುವು ಮಾಡಿಕೊಟ್ಟಿದ್ದಾರೆ ಎನ್ನುವಂಥದ್ದು. ಇದರ ಜೊತೆಗೆ ನಮ್ಮ ಶಿಕ್ಷಣ ಸಂಸ್ಥೆಗೆ ನಮ್ಮ ಸುತ್ತಮುತ್ತಲಿಂದ ಹಳ್ಳಿಯಿಂದ ಬರುವಂಥ ವಿದ್ಯಾರ್ಥಿನಿಯರಿಗೆ 4 ಬಸ್ಸಿನ ವ್ಯವಸ್ಥೆಯನ್ನು ಮಾಡಿ ಸರಿಯಾದ ರೀತಿಯೊಳಗೆ ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ಬಂದು ಹೋಗುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅನ್ನುವಂಥದ್ದು. ಇದರ ಜೊತೆಗೆ ಕಳೆದ ಸೆಮಿಸ್ಟರ್ನಲ್ಲಿ ನಮ್ಮ ಪದವಿ ಕಾಲೇಜಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದವರು ಪರೀಕ್ಷಾ ಕೇಂದ್ರವನ್ನು ಮಂಜೂರು ಮಾಡಿದ್ದಾರೆ ಅನ್ನುವಂಥದ್ದು. ಈ ಪರೀಕ್ಷಾ ಕೇಂದ್ರ ಮಂಜೂರು ಮಾಡಿದ್ದಾಗಿ ನಮ್ಮ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಬಹಳಷ್ಟು ಅನುಕೂಲವಾಗಿದೆ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಈ ನಮ್ಮ ಶಿಕ್ಷಣ ಸಂಸ್ಥೆಯ ಉದ್ದೇಶ ನಿಮ್ಮ ವೈಯಕ್ತಿಕ ವೃತ್ತಿಪರ ಬೆಳವಣಿಗೆಗೆ ಅತ್ಯುತ್ತಮವಾದಂತಹ ವಾತಾವರಣವನ್ನು ಒದಗಿಸುವುದು. ಅದರ ಜೊತೆಗೆ ನೀವು ಈ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಉತ್ತಮ ಫಲಿತಾಂಶ ಪಡೆದು ಭಾವಿ ಭವಿಷ್ಯವನ್ನು ರೂಪಿಸಿ ನಿಮ್ಮ ಒಂದು ಉತ್ತಮ ಜೀವನವನ್ನು ಸಾಗಿಸಲಿಕ್ಕೆ ನಮ್ಮ ಸಹಾಯ ಸಹಕಾರ ಸಂಪೂರ್ಣ ಇದೆ ಅಂತಂದು ಹೇಳ್ತಾ ನಾನು 2 ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.